ಹಾಕ್ರಿ. ಜಬರ್ದಸ್ತ್ ಆಗಿದೆ. ಇಲ್ಲಿ ಕಸ್ಟಮೈಸ್ ಮಾಡ್ತಾ ಇದ್ದಾರೆ. ಜಿಯೋ ರೂಪ್ ಸ್ಟಾಂಜಾ ಪ್ರೆಸ್ ಮಾಡಿ ನೋಡಿ, ಇಲ್ಲಿ ಲಾಕ್ ಕುತ್ಕೊಂಡ್ಬಿಡ್ತು. ಸ್ಕ್ರೂ ಕೂಡ ಕಾಣಿಸಲ್ಲ, ಲೀಕೇಜ್ ಆಗಲ್ಲ, ರಸ್ಟ್ ಹಿಡಿಯಲ್ಲ. ಸೌಂಡ್ ಬರ್ತಾ ಇರೋದು, ಸೌಂಡ್ ಬರ್ತಾನೆ ಇಲ್ಲ. ಲೈನರ್ ಕ್ಲಾಡಿಂಗ್ ಇದು. ವೆರೈಟಿ ಆಫ್ ಕ್ಲಾಡ್ ನ ನಾವು ನೋಡ್ತಾ ಇದ್ವಿ. ACP, WPC, UPVC ಇದೆಲ್ಲದಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ರೂಫ್ ಶೀಟ್ ಇಡೀ ಇಂಡಿಯಾದಲ್ಲೇ ಬೇರೆ ಎಲ್ಲೂ ಕೂಡ ತಯಾರು ಮಾಡಲ್ಲ, ಇಲ್ಲೇ ತಯಾರು ಮಾಡ್ತಾರೆ. ಎಸ್ಪಾನೋ ರೂಫ್ ಶೀಟ್ ಅಂತ. ಯೂರೋ ಟೈಲ್ಸ್ ನಿಮ್ಮ ಮನೆಯ ಲುಕ್ ಅನ್ನೇ ಚೇಂಜ್ ಮಾಡ್ಬಿಡುತ್ತೆ. ಇದು ಬೇರೆ ಕಡೆ ನೋಡಿದ್ರೆ ಕೇವಲ 2 ಕೋಟಿಂಗ್ ಅಷ್ಟೇ ಇರುತ್ತೆ, ಇದು 4 ಕೋಟಿಂಗ್ ಬರುತ್ತೆ. 25 ವರ್ಷ ವಾರಂಟಿ ಬರುತ್ತೆ. ರಸ್ಟ್ ಹಿಡಿಯಲ್ಲ, ಕಸ್ಟಮೈಸ್ ಮಾಡಬಹುದು. 45+ ಕಲರ್ಸ್ ಈ ಜಿಯೋ ರೂಪ್ ಅಲ್ಲಿ ಸಿಗುತ್ತೆ. ಕಬ್ಬಿಣನ ನಾವು ಮೇಲಿಂದ ಬಿಟ್ಟರು ಕೂಡ ಏನೂ ಆಗ್ತಾ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಚಂದನವ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಡೀ ಭಾರತದಲ್ಲೇ ರೂಪಿಂಗ್ ಶೀಟ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವಂತಹ ಕಂಪನಿಗೆ ನಾವು ಇವತ್ತು ಬಂದಿದ್ದೀವಿ. ರೂಪಿಂಗ್ ಸೀಟ್ ಅಂದ್ರೆ ಅಕ್ಕಪಕ್ಕದಲ್ಲಿ ಸಿರ್ತಾವಲ್ಲ ನಾರ್ಮಲ್ ಸೀಟು, ಆ ಸೀಟ್ ಅನ್ಕೋಬೇಡಿ. ಇದು ನೆಕ್ಸ್ಟ್ ಲೆವೆಲ್ ಸೀಟು. ಇಲ್ಲಿರುವಂತಹ ವೆರೈಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ನೋಡಿದ್ರೆ ಅಚ್ಚರಿನೇ ಪಡ್ತೀರಾ. GIPL ಜಾರ್ಜ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ 30 ವರ್ಷಗಳ ಇತಿಹಾಸ ಇರುವ ಕಂಪನಿ. ಬನ್ನಿ ಬನ್ನಿ, ಇಡೀ ಇಂಡಿಯಾದಲ್ಲೇ ಈ ತರ ರೂಫ್ ಶೀಟ್ ಎಲ್ಲೂ ಸಿಗಲ್ಲ. ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಇದನ್ನ ನೋಡ್ತಾ ಇದ್ದೀರಾ, ರೆಗ್ಯುಲರ್ ರೂಫ್ ಶೀಟ್ ಇದು. ಇದು 4 ಕೋಟಿಂಗ್ ಬರುತ್ತೆ, 25 ವರ್ಷದವರೆಗೂ ವ್ಯಾರಂಟಿ ಕೊಡ್ತಾರೆ. ನೀವು ಬೇರೆ ಕಡೆ ನೋಡಿದ್ರೆ ಕೇವಲ 2 ಕೋಟಿಂಗ್ ಅಷ್ಟೇ ಇರುತ್ತೆ, ಬಟ್ ಇದು 4 ಕೋಟಿಂಗ್ ಕೊಡೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ಅಷ್ಟು ವರ್ಷಗಳು ಬಾಳಿಕೆ ಬರುತ್ತೆ. ಇವಾಗ ನಾನು ಮ್ಯಾಟ್ ಫಿನಿಶಿಂಗ್ ಇರುವಂತಹ ಒಂದು ರೂಫ್ ಶೀಟ್ ಅನ್ನ ತೋರಿಸ್ತೀನಿ. ಇಡೀ ಇಂಡಿಯಾದಲ್ಲೇ ಬೇರೆ ಎಲ್ಲೂ ಕೂಡ ತಯಾರು ಮಾಡಲ್ಲ, ಇಲ್ಲೇ ತಯಾರು ಮಾಡ್ತಾರೆ. ನಾವು ಮೊಟ್ಟ ಮೊದಲ ಬಾರಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ರೂಫ್ ಶೀಟು 25 ವರ್ಷ ವಾರಂಟಿ ಬರುತ್ತೆ. ಜೊತೆಗೆ ಎಲೆ ಕಡ್ಡಿ ಕಸ ಏನ್ ಬಿದ್ರು ಒಂದೇ ವಾಶಿಗೆ ಇದು ಕ್ಲೀನ್ ಆಗ್ಬಿಡುತ್ತೆ. ಜೊತೆಗೆ ಯಾವುದೇ ರೀತಿಯ ರಸ್ಟ್ ಹಿಡಿಯಲ್ಲ. ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇಡೀ ಇಂಡಿಯಾದಲ್ಲಿ ಎಲ್ಲೂ ಕೂಡ ನಿಮಗೆ ಈ ರೀತಿಯ ಫಿನಿಶ್ ಆಗಿರುವಂತಹ ಮ್ಯಾಟ್ ಫಿನಿಶಿಂಗ್ ಸಿಗೋದೇ ಇಲ್ಲ. ನೋಡ್ಬೋದು, ಇದು ಎಸ್ಪಾನೋ ರೂಫ್ ಶೀಟ್ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ನಮಗೆ. ಈ ಡಿಸೈನ್ ನೋಡಿ, ಆಮೇಲೆ ಬಿಲ್ಡ್ ಆಗಿರೋದನ್ನ ನೋಡಿ. ನೀವು ಮಂಗಳೂರು ಅಂಚು ನೋಡಿರ್ತೀರಾ, ಅದು 1 ಫೀಟ್ ಮಾತ್ರ ಬರುತ್ತೆ. ಇದು ನಿಮಗೆ ಕಸ್ಟಮೈಸ್ ಮಾಡ್ಬೋದು. ನಿಮಗೆ 20 ಬೇಕೋ 30 ಬೇಕೋ, ಎಷ್ಟು ಅಡಿ ಬೇಕೋ ಅಷ್ಟು ಅಡಿ ಇದನ್ನ ಕಸ್ಟಮೈಸ್ ಮಾಡ್ಕೊಡ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಫ್ರೇಮ್ ಉಳಿತದೆ, ಯಾವುದೇ ರೀತಿ ವೇಸ್ಟ್ ಆಗಲ್ಲ. ಇದು ನೋಡ್ಬೋದು, ಯೂರೋ ಟೈಲ್ಸ್ ನಿಮ್ಮ ಮನೆಯ ಲುಕ್ ಅನ್ನೇ ಚೇಂಜ್ ಮಾಡ್ಬಿಡುತ್ತೆ. ಇದು ಒಂದ್ ರೀತಿ ಎಸ್ಥೆಟಿಕ್ ಅನ್ನುವಂತಹ ಲುಕ್ ಕಾಣಿಸುತ್ತೆ ನಿಮಗೆ. ನೋಡಬಹುದು, ಫಸ್ಟ್ ಕ್ಲಾಸ್ ಆಗಿದಾವೆ. ನೋಡಿ ಎಷ್ಟು ಕಲರ್ ಅಲ್ಲಿ ಇದಾವೆ, ಎಷ್ಟು ಡಿಸೈನ್, ಎಷ್ಟು ಚಕ್ಕತ್ತ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಇಷ್ಟು ಕಲರ್ಸ್, 45+ ಕಲರ್ಸ್ ನೀವು ಬೇಕಂದ್ರೂ ಕಸ್ಟಮೈಸ್ ಮಾಡ್ಕೊಡ್ತಾರೆ ನಿಮಗೆ. ನೀವು ನೋಡ್ತಾ ಇದ್ರ, ಇದು ಜಿಯೋ ರೂಪ್ ಸ್ಟಾಂಜಾ. ಇತಿಹಾಸದಲ್ಲೇ ಮೊದಲ ಬಾರಿಗೆ. ಬನ್ನಿ ಇಲ್ಲ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು, ಯಾವಾಗ್ಲೂ ಬೇರೆ ಸೀಟ್ಸ್ ಅಲ್ಲಿ ಸ್ಕ್ರೂ ಹಾಕಿರ್ತಾರಲ್ವಾ, ಆ ಸ್ಕ್ರೂ ಏನಾಗುತ್ತೆ, ವಾಟರ್ ಲೀಕ್ ಆಗ್ಬಿಟ್ಟು ನಿಮಗೆ ರಸ್ಟ್ ಹಿಡಿದ್ಬಿಡುತ್ತೆ, ಜಾಸ್ತಿ ಬಾಳಿಕೆ ಬರಲ್ಲ. ಆದ್ರೆ ಈ ಜಿಯೋ ರೂಪ್ ಸ್ಟಾಂಜಾದಲ್ಲಿ ನೋಡ್ಬೋದು, ಇದು ಲಾಕಿಂಗ್ ಸಿಸ್ಟಮ್ ಅನ್ನು ಕೊಟ್ಟಿರ್ತಾರೆ. ಜಸ್ಟ್ ಈ ಸೀಟ್ ಇದೆಯಲ್ಲ, ಇದು ಹಿಂಗ್ ಪ್ರೆಸ್ ಮಾಡಿ ನೋಡಿ, ಇಲ್ಲಿ ಲಾಕ್ ಕುತ್ಕೊಂಡ್ಬಿಡ್ತು. ಹಿಂಗ್ ಲಾಕ್ ಆಗ್ಬಿಟ್ಟು ಏನಂದ್ರೆ ಇಡನ್ ಸ್ಕ್ರೂ ಬರ್ತವೆ ಇದಕ್ಕೆ. ಈ ಇಡನ್ ಸ್ಕ್ರೂ ಬರೋದ್ರಿಂದ ಯಾವುದೇ ರೀತಿಯ ಲೀಕೇಜ್ ಆಗಲ್ಲ, ಅಲ್ಲಿ ವಾಟರ್ ಕೂಡ ಹೋಗಲ್ಲ, ಹಾಗಾಗಿ ರಸ್ಟ್ ಹಿಡಿಯಲ್ಲ. ನಾರ್ಮಲ್ ಆಗಿ ಶೀಟ್ಗೆ ನಾವು 2 ಇಂಚಿಂದ ಸ್ಕ್ರೂ ಹಾಕ್ತಿವಿ, ಬಟ್ ಈ ಸೀಟಿಗೆ ನೋಡ್ಬೋದು ನೀವು ಇಲ್ಲಿ 1 ಅಥವಾ 1/4 ಇಂಚಿನ ಸ್ಕ್ರೂಗಳನ್ನ ಇಲ್ಲಿ ಹಾಕ್ತಿವಿ ನಾವು. ನೋಡಿ ಇಲ್ಲಿ ಸ್ಟಾರ್ ಸ್ಕ್ರೂ ಸಾಕು ನಮಗೆ. ಸ್ಟಾರ್ ಸ್ಕ್ರೂ ಹಾಕಿ ನಾವು ಇದನ್ನ ಮಾಡ್ಬೋದು. ಇದ್ರ ಮೇಲೆ ಈ ಶೀಟು ಓವರ್ಲ್ಯಾಪ್ ಆಗುತ್ತೆ. ಆವಾಗ ಏನಾಗುತ್ತೆ ಹೇಳಿ, ನಿಮಗೆ ಕೆಳಗಡೆ ಹಾಕಿರುವಂತಹ ಸ್ಕ್ರೂ ಕೂಡ ಕಾಣಿಸಲ್ಲ. ಸ್ಕ್ರೂ ಕಾಣಿಸಲ್ಲ ಅಂದ್ರೆ ನೀರು ಅದ್ರ ಮೇಲೆ ಬೀಳೋದೇ ಇಲ್ಲ, ಯಾಕಂದ್ರೆ ಸ್ಕ್ರೂ ಒಳಗಡೆ ಇರುತ್ತಲ್ಲ, ನೀರ್ ಮೇಲೆ ಬೀಳಲ್ಲ ಸ್ಕ್ರೂಗೆ. ಅವಾಗ ನೀರು ಆಟೋಮೆಟಿಕ್ ಆಗಿ ಜಾರ್ಕೊಂಡು ಹೋಗುತ್ತೆ. ಇದರಿಂದ ಏನಪ್ಪಾ ಅಂತಂದ್ರೆ ರಸ್ಟ್ ಹಿಡಿಯಲ್ಲ, ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ. ಆಮೇಲೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಒಂದು ಇನ್ವೆನ್ಷನ್ ಅನ್ನ ನಾವು ಇಲ್ಲಿ ನೋಡ್ತಾ ಇರೋದು. ಇದು ಜಿಯೋ ರೂಪ್ ಸ್ಟಾಂಜಾ ಅಂತ. ಸ್ನೇಹಿತರೆ ಬನ್ನಿ, ನಾನು ಮತ್ತೊಂದು ನಿಮಗೆ ತುಂಬಾ ಅದ್ಭುತವಾಗಿರೋದನ್ನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಸೀಟು, ಈ ಸೀಟನ್ನ ಹಾಕಿದಾಗ ನಮ್ಗೆ ಏನಾಗುತ್ತೆ ಹೇಳಿ, ಮಳೆ ಬಂದಾಗ ಸೌಂಡ್ ಬರುತ್ತೆ, ಜೊತೆಗೆ ಹೀಟ್ ಬಂದು ಒಂದು 2 ಅವರ್ಸ್ ಹೀಟ್ ಬಡದಂಗೆಲ್ಲ ಕೆಳಗಡೆ ಕೂತ್ಕೊಂಡ್ರೆ ಹೀಟ್ ಪಾಸ್ ಆಗ್ಲೇಬೇಕಲ್ವಾ. ಆದ್ರೆ ಇಲ್ಲಿ ನೋಡಬಹುದು ನೀವು, ಈ ಸೀಟ್ ಜೊತೆಗೆ XLP ಫೋಮ್ ಅನ್ನ ಅಳವಡಿಸಿದ್ದಾರೆ. ಈ ಫೋಮ್ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಸೌಂಡ್ ಬರ್ತಾ ಇರೋದನ್ನು ನೋಡಿ, ಸೌಂಡ್ ಬರ್ತಾನೆ ಇಲ್ಲ. ಯಾಕಂದ್ರೆ ಈ ಸೀಟ್ ಹಾಕಿರೋದ್ರಿಂದ XLP ಫಾರ್ಮ್ ಇದೆಯಲ್ಲ, ಇದರಿಂದ ಸೌಂಡ್ ಅವಾಯ್ಡ್ ಆಗುತ್ತೆ. ಒಂದು. ಎರಡನೇದಾಗಿ ಹೀಟ್ ಏನಾದರೂ ಬಂದ್ರೆ ಆ ಹೀಟನ್ನ ಇದು ಅವಾಯ್ಡ್ ಮಾಡುತ್ತೆ. ಆದ್ರಿಂದ ನೀವು ಸೀಟ್ ಜೊತೆಗೆ XLP ಫಾರ್ಮ್ ಇದೆಯಲ್ಲ, ಇದನ್ನ ಅಳವಡಿಸಿದ್ರೆ ತುಂಬಾನೇ ಉತ್ತಮ. ಜಿಯೋ ರೂಪ್ ಸ್ಟಾಂಜಾದಲ್ಲಿ ನೋಡಬಹುದು, ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲರ್ಸ್ ಇದೆ, ಡಿಸೈನ್ಸ್ ಇದೆ, ಮಾಡೆಲ್ಸ್ ಇದೆ. ನೋಡಿ, ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ಕಸ್ಟಮೈಸೇಷನ್ ಸಿಗುತ್ತೆ. 45ಕ್ಕಿಂತ ಹೆಚ್ಚು ಕಲರ್ಸ್ ಅಲ್ಲಿ ಇದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಇದು ನೋಡಬಹುದು ನೀವು, ಲೈನರ್ ಕ್ಲಾಡಿಂಗ್ ಇದು.
ಇದೇನಪ್ಪ ಅಂದ್ರೆ ನಾವು ಶೆಡ್ಗಳಿಗೆ ಯೂಸ್ ಮಾಡ್ಬೋದು, ಕಾರ್ ಶೆಡ್ಗೆ ಯೂಸ್ ಮಾಡ್ಬೋದು, ಮತ್ತೆ ವೇರ್ ಹೌಸಸ್ಗೆ ಯೂಸ್ ಮಾಡ್ಬೋದು, ಆಮೇಲೆ ಫಾಲ್ ಸೀಲಿಂಗ್ ಏನಿರುತ್ತಲ್ಲ ಇದೆಲ್ಲದಕ್ಕೂ ನಾವು ಯೂಸ್ ಮಾಡ್ಲಿಕ್ಕೆ ಈ ಒಂದು ಶೀಟ್ ಅನ್ನ ಬಳಸಬಹುದು. ಇದೇನಪ್ಪಾ ಅಂತಂದ್ರೆ ವಿಡ್ತ್ ಜಾಸ್ತಿ ಬರುತ್ತೆ, ನಿಮ್ಗೆ ಇದು ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ವೆರೈಟಿ ಆಫ್ ಕ್ಲಾಡ್ ನ ನಾವು ನೋಡ್ತಾ ಇದೀವಿ ಸ್ನೇಹಿತರೆ. ACP, WPC, UPVC ಇದೆಲ್ಲದಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಈ ಮೆಟಲ್ ಕ್ಲಾಡ್ ಇದೆಯಲ್ಲ ಇದು ಅವೆಲ್ಲದಕ್ಕಿಂತ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ, ಜೊತೆಗೆ ಕಸ್ಟಮ್ ಮೇಡ್ ಆಗಿ ಕೂಡ ಸಿಗುತ್ತೆ. ಕರ್ವ್ ಆಗಿರುವಂತದ್ದು ಇರುತ್ತೆ, ಸ್ಕ್ವೈರ್ ಆಗಿರುವಂತದ್ದು ನಿಮಗೆ ಸಿಗುತ್ತೆ, ಪ್ಲೇನ್ ಆಗಿರುವಂತಹ ಕ್ಲಾಡ್ ಸಿಗುತ್ತೆ. ಇದೆಲ್ಲವೂ ಕೂಡ ಇದೆಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇಲ್ಲಿ ನೋಡಬಹುದು ನೀವು ಎಲ್ಲೂ ಕೂಡ ನಮಗೆ ಲಾಕ್ ಎಲ್ಲ ಆಗಿದೆ ಅನ್ನೋದು ಕಾಣಿಸೋದೇ ಇಲ್ಲ. ಎಲ್ಲಿ ನೋಡಿದ್ರು ನೋಡಿ ಪ್ಲೈನ್ ಆಗಿ ಕಾಣಿಸ್ತಾ ಇದೆ, ಎಲ್ಲೂ ಲಾಕ್ ಇಲ್ಲೇ ಆಗಿದೆ ಅಂತ ಪರ್ಟಿಕ್ಯುಲರ್ ಹೇಳಕ್ಕಾಗಲ್ಲ. ಅಂದ್ರೆ ಇಲ್ಲಿ ಇನ್ಬಿಲ್ಟ್ ಆಗಿರುವಂತಹ ಸ್ಕ್ರೂ ಬರುತ್ತೆ, ಅದು ನಿಮಗೆ ಕಣ್ಣಿಗೂ ಕೂಡ ಕಾಣಿಸಲ್ಲ, ಆ ರೀತಿ ಒಂದು ಲಾಕ್ ಆಗಿದೆ. ಇಲ್ಲಿ ನೋಡಬಹುದು ಇಲ್ಲೇ ಲಾಕ್ ಆಗಿದೆ ಎಕ್ಸಾಕ್ಟ್ ಆಗಿ, ಬಟ್ ನಿಮಗೆ ಇದು ಲಾಕ್ ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತಿಲ್ಲ. ಅಷ್ಟು ಒಂದು ಮಾಡರ್ನ್ ಲುಕ್ ಅಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಒಂದು ಕ್ಲಾಡ್ ಗಳನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ನೋಡಿ ಈ ಕ್ಲಾಡ್ ನ ಬಹಳ ಸುಲಭವಾಗಿ ಲಾಕ್ ಮಾಡಬಹುದು. ಇಲ್ಲಿ ಸ್ಕ್ರೂ ಬರುತ್ತೆ, ಈ ಸ್ಕ್ರೂ ಬರುತ್ತೆ, ಓವರ್ಲ್ಯಾಪ್ ಆಗಿ ಈ ಶೀಟ್ ಬರುತ್ತೆ. ಈ ಸೀಟ್ ನ ಜಸ್ಟ್ ನೋಡಿ ಇಲ್ಲಿ ಇಂಟರ್ಲ್ಯಾಕ್ ಹಿಂಗ್ ಲಾಕ್ ಆಗ್ಬಿಟ್ರೆ ಸಾಕು, ಮುಗೀತು. ಬಹಳ ಈಸಿಯಾಗಿ ಈ ಕ್ಲಾಡ್ ನಾವು ಲಾಕ್ ಮಾಡಬಹುದು. ಇದನ್ನ ನೀವು ರೆಸಿಡೆನ್ಸಿಯಲ್ ಇಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಬಹುದು, ಇಂಡೋರು ಔಟ್ಡೋರು ಆರ್ಕಿಟೆಕ್ಟಿಗೆ ಕೂಡ ಯೂಸ್ ಮಾಡಬಹುದು. 25 ವರ್ಷಗಳ ವ್ಯಾರಂಟಿ ಒಂದಿಗೆ ಇದನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ಆಮೇಲೆ ಬ್ಯೂಟಿಫುಲ್ ಆಗಿರೋ ಲುಕ್ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಮನೆ ಇಂಟೀರಿಯರ್ ಬಳಸಿದ್ರೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತದೆ. ನಮ್ಮ ಮನೆಗಳು ನೋಡಬಹುದು ಎಷ್ಟು ಅದ್ಭುತವಾದ ಲುಕ್ ಇದೆ. ನೋಡ್ರಿ ಪ್ಲೈನ್ ಅಲ್ಲಿ ಇದೆ, ನೋಡಿ ಫ್ಲವರ್ಸ್ ಡೆಕೋರೇಷನ್ ಇದೆ, ಎಲೆಗಳು ಕಾಣಿಸ್ತಾ ಇದೆ. ಜಿಯೋ ರೂಪ್ ಅವರು ಜಿಯೋ ಫೆನ್ಸ್ ಮಾಡ್ಕೊಡ್ತಾ ಇದ್ದಾರೆ. ಇದನ್ನ ನೀವು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡಬಹುದು. ಇದು ಅಷ್ಟು ಬೇಗ ಮಳೆ ಬಂದು ಏನಾದ್ರೂ ಕೂಡ ರಸ್ಟ್ ಹಿಡಿಯಲ್ಲ. ಇದರಲ್ಲಿ ನಿಮಗೆ 45+ ಕಲರ್ ಸಿಗ್ತಾ ಇದಾವೆ. ಆಮೇಲೆ ಹೇಳಿದ್ನಲ್ಲ ನೋಡೋದಕ್ಕೆ ಬ್ಯೂಟಿಫುಲ್ ಲುಕ್ ಕಾಣಿಸ್ತಾ ಇದೆ. ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾರು ಅನಿಸ್ತಾ ಇದೆ ಇದು ಫೆನ್ಸ್ ಅಂತ, ವುಡ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ಬ್ಯೂಟಿಫುಲ್ ಲುಕ್ ಅಲ್ಲಿ ನಮಗೆ ಇದು ಕಾಣಿಸ್ತಾ ಇದೆ. ನೋಡಿ ಎಷ್ಟು ಸಖತ್ತಾಗಿ ಪ್ರೀಮಿಯಂ ಲುಕ್ ಇದೆ. ವುಡ್ ಕಲರ್ ಅಲ್ಲಿ ಬೇಕಾದ್ರೆ ವುಡ್ ಕಲರ್ ಸಿಗುತ್ತೆ, ಇಲ್ಲ ನಮಗೆ ಬೇರೆದ್ ಬೇಕು ಅಂದ್ರೆ 45+ ಕಲರ್ ಅಲ್ಲಿ ಸಿಗುತ್ತೆ. ತುಕ್ಕಿಡಿಯಲ್ಲ, ರಸ್ಟ್ ಹಿಡಿಯಲ್ಲ, ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೋಡ್ಬೋದು ಥಿಕ್ನೆಸ್ ಕೂಡ ಹಂಗೆ ಇದೆ, ಸ್ಟ್ರಾಂಗ್ ಆಗಿದೆ. ನೀವು ಇದನ್ನ ಈಸಿಯಾಗಿ ಮನೆ ಮುಂದೆ ಇನ್ಸ್ಟಾಲ್ ಕೂಡ ಮಾಡಬಹುದು. ಜಿಯೋ ರೂಪ್ ನ ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ನಾವು ಬಂದಿದ್ದೀವಿ. ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ನಗರಗಳಲ್ಲಿ ಜಿಯೋ ರೂಪ್ ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ನಾವೀಗ ಒಳಗಡೆ ಹೋಗ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡೋಣ ಬನ್ನಿ. ಯೂನಿಟ್ ಎಷ್ಟು ದೊಡ್ಡದಾಗಿದೆ. ಈ ರೀತಿ 11 ಯೂನಿಟ್ ಜಿಯೋ ರೂಪ್ ಅವರು ಇದಾವೆ. ಇಲ್ಲಿ ನೋಡ್ಬೋದು ನೀವು ಕಲರ್ ಮ್ಯಾಚಿಂಗ್ ಮಿಷಿನ್. ಇದು ನಾರ್ಮಲ್ ಆಗಿ ನಾವೇನಾದ್ರು ಸ್ಕ್ರಾಚ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಹೇಳಿ, ಚಕ್ಕೆ ತರ ಎದ್ದು ಬಿಟ್ಟಿರುತ್ತೆ. ಇದು ಡ್ಯೂರಬಿಲಿಟಿನೂ ಅಷ್ಟು ಬರಲ್ಲ. ಬಟ್ ಇಲ್ಲಿ ನೋಡಿ ನಾವು ಇಷ್ಟು ಹತ್ತತ್ರ ಲೈನ್ ಹಾಕಿ ಸ್ಕ್ರಾಚ್ ಮಾಡಿದ್ರು ನೋಡಿ ಒಂದಿಷ್ಟಾದ್ರೂ ಏನಾದ್ರು ನಿಮಗೆ ಎದ್ದಿರೋದು ಕಾಣಿಸ್ತಾ ಇದೆಯಾ ಇಲ್ಲಿ ಎಲ್ಲಾದ್ರೂ ಸೀಟು? ಸೊ ಹಿಂಗ್ ಕೆರೆದ್ರು ಕೂಡ ಇದು ಏನೂ ಆಗಲ್ಲ, ಅಷ್ಟೊಂದು ತಾಳಿಕೆ ಬಾಳಿಕೆ ಬರುತ್ತೆ. ಇದರ ದಮ್ಮು ಎಷ್ಟಿದೆ ಅಂತ ನಿಮ್ ಕಣ್ಮುಂದೆನೆ ತೋರಿಸ್ತೀನಿ. ನೋಡ್ಬೋದು ನೋಡಿ ಇಷ್ಟೊಂದು ವೆಯ್ಟನ್ನ ನಾನು ಬಿಡ್ತಾ ಇದ್ದೀನಿ. ನೋಡಿ ಇಷ್ಟು ವೆಯ್ಟ್ ಬಿಟ್ಟೆ ನೋಡಿ, ಎಲ್ಲಾದ್ರೂ ನಿಮಗೆ ಸೀಳಿರೋ ಥರ, ಬಿರುಕು ಬಿಟ್ಟಿರೋ ಥರ ಅಥವಾ ಪೇಂಟ್ ಗಿಂಟ್ ಏನಾರು ಕಿತ್ತಿರೋ ಥರ ಏನಾರು ಕಾಣಿಸ್ತಾ ಇದೆಯಾ? ಇಲ್ಲ. ಈಗ ಬ್ಯಾಕ್ ಸೈಡ್ ಇದನ್ನು ಕೂಡ ತೋರಿಸ್ತೀನಿ, ನೋಡಿ ಬನ್ನಿ. ನೋಡಿ ಫ್ರಂಟ್ ಬ್ಯಾಕ್ ಎರಡು ಸರಿ ಓಲ್ ನೋಡ್ಬೋದು ನೀವು. ಇಲ್ಲಿ ಒಂದು ಸ್ವಲ್ಪ ಆದ್ರೂ ನಮ್ಗೆ ಎಲ್ಲರ ಕ್ರ್ಯಾಕ್ ಬಂದಿದೆಯಾ ಅಥವಾ ಏನಾದ್ರು ಸ್ಕ್ರಾಚ್ ಆಗಿದೆ ಅಂತ ಕಾಣಿಸ್ತಾ ಇದೆಯಾ? ಇದರಿಂದ ಏನು ಅರ್ಥ ಆಗತ್ತಪ್ಪ ನಮ್ಗಂದ್ರೆ, ಅಷ್ಟು ವೆಯ್ಟ್ ಆಗಿರುವಂತಹ ಕಬ್ಬಿಣನ ನಾವು ಮೇಲಿಂದ ಬಿಟ್ಟರು ಕೂಡ ಏನೂ ಆಗ್ತಾ ಇಲ್ಲ, ಅಷ್ಟು ಡ್ಯೂರಬಿಲಿಟಿ ಇದೆ, ಥಿಕ್ನೆಸ್ ಇದೆ, ಆಮೇಲೆ ಇದರಲ್ಲಿ ದಮ್ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇದು ಏನಾದರೂ ಹರಿದೋಗುತ್ತಾ, ಮುರಿದೋಗುತ್ತಾ, ಅಥವಾ ಬೆಂಡಾದಾಗ ಏನಾದ್ರು ಕ್ರ್ಯಾಕ್ ಬರುತ್ತಾ, ಪೇಂಟ್ ಹೋಗುತ್ತಾ ಅನ್ನೋದನ್ನ ನಿಮ್ಮ ಕಣ್ಣು ಮುಂದೆನೆ ಮಷೀನಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ನಾನೀಗ ಮಷೀನಿಂದ ನಿಮಗೆ ಬೆಂಡ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನೋಡಿ ಏನಾದ್ರು ಕ್ರ್ಯಾಕ್ ಬಂದಿರೋ ಥರ ಅಥವಾ ಪೇಂಟ್ ಮೇಲೆ ಎದ್ದಿರೋ ಥರ, ಚಕ್ಕೆ ಎದ್ದಿರೋ ಥರ ಅಥವಾ ಮುರಿದಿರೋ ಥರ ಏನಾದ್ರು ಕಾಣಿಸ್ತಿದೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿದೆಯಾ? ನಾರ್ಮಲ್ ಆಗಿ ನೀವು ಮಾರ್ಕೆಟಲ್ಲಿ ಏನಾದರೂ ಈ ರೀತಿಯ ರೋಗಗಳನ್ನ ತಗೊಂಡಾಗ ಸಾಲ್ಟ್ ಏನಾದರೂ ನೀವು 2 ತಿಂಗಳು ಸ್ಪ್ರೇ ಮಾಡಿದ್ರೆ ಈ ರೀತಿ ರಸ್ಟ್ ಬಂದ್ಬಿಡುತ್ತೆ. ಈಗ ನೋಡ್ಬೋದು ರೂಪ್ ಎಲ್ಲ ಹಾಳಾಗ್ಬಿಡುತ್ತೆ, ಇದರಿಂದ ಡ್ಯಾಮೇಜ್ ಆಗ್ಬಿಟ್ಟು ನೀವು ಹಾಕಿರೋ ರೂಪ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ನಾವು ಇದನ್ನ ಇಲ್ಲಿ ಜಿಯೋ ರೂಪ್ ಅವ್ರದ್ದು ಸೈಂಟಿಫಿಕ್ ಆಗಿ ಚೆಕ್ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡ್ಬೋದು 2 ತಿಂಗಳ ಕಾಲ, ಇಲ್ಲಿ ನೋಡಿ 2 ತಿಂಗಳ ಕಾಲ ನಾವು ಇಲ್ಲಿ ಉಪ್ಪು ನೀರನ್ನ, ಸಾಲ್ಟ್ ಏನಿದೆ ವಾಟರ್ನ ಸ್ಪ್ರೇ ಮಾಡ್ತಾನೆ ಇದೀವಿ. ಬಟ್ ಸ್ಟಿಲ್ ಇದು ಯಾವುದು ರಸ್ಟ್ ಬಂದಿಲ್ಲ, ಏನೂ ಆಗಿಲ್ಲ. ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ನೋಡ್ಬೋದು ಎಲ್ಲಾದ್ರೂ ನಿಮಗೆ ರಸ್ಟ್ ಬಂದಿರೋದು ಏನಾದ್ರು ಕಾಣಿಸ್ತಾ ಇದೆಯಾ? ನೋಡಿ ಹೆಂಗಿದಾವೆ. ಸೊ ಇದು ಜಿಯೋ ರೂಪ್ ಅವರ ಸ್ಪೆಷಾಲಿಟಿ. ನೋಡಿ ಕಂಟಿನ್ಯೂ ಆಗಿ ಇಲ್ಲಿ ಉಪ್ಪು ನೀರು ಸ್ಪ್ರೇ ಆಗ್ತಾನೆ ಇದೆ, 24 ಗಂಟೆನೂ ಉಪ್ಪು ನೀರು ಸ್ಪ್ರೇ ಆಗ್ತಾ ಇರುತ್ತೆ. 2 ತಿಂಗಳು ಮೇಲಾಯ್ತು. ಅದೇ ನೀವು ಮಾರ್ಕೆಟಲ್ಲಿ ಸಿಗುವಂತಹ ಬೇರೆದೇನಾದ್ರೂ ಕಂಪ್ನಿದು ತಗೊಂಡ್ರೆ 2 ತಿಂಗಳಿಗೆ ಬೇಗ ಅದು ರಸ್ಟ್ ಬಂದ್ಬಿಟ್ಟು ಹಾಳಾಗ್ಬಿಡುತ್ತೆ. ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿ ಬರುತ್ತೆ. ಆಟೋಮೆಟಿಕಲಿ ಅದು ಸೈಜ್ಗೆ ತಕ್ಕಂತೆ ಇದು ಎಲ್ಲ ಸೈಜ್ಗೂ ಕಸ್ಟಮ್ ಆಗಿರುವಂಥ ಸೈಜ್ಗೆ ಕಟ್ ಆಗುತ್ತೆ. ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಇದೆಲ್ಲ ರೆಡಿ ಆಗ್ತಾ ಇರುವಂಥದ್ದು. ಆಮೇಲೆ ಈ ಮಷಿನ್ ಹೆಂಗಿದೆ, ಹೆಂಗೆ ಆಪರೇಟ್ ಆಗ್ತಾ ಇದೆ, ಹಿಂದೆ ಕಂಪ್ಲೀಟ್ ಆಗಿ ಶೀಟ್ ಹೆಂಗ್ ಬರ್ತಾ ಇದೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು.
ನೋಡ್ಬೋದು ಎಷ್ಟು ಸಖತ್ತಾಗಿ ಬರುತ್ತೆ. ಒಂದಿಷ್ಟು ಡ್ಯಾಮೇಜ್ ಆಗದೆ, ಎಲ್ಲೂ ಕೂಡ ಸ್ಕ್ರಾಚ್ ಆಗದೆ ಈ ಒಂದು ರೂಪಿಂಗ್ ಶೀಟ್ ಬರ್ತಾ ಇದೆ. ಇಲ್ಲಿ ಕಸ್ಟಮೈಸ್ ಮಾಡ್ತಾ ಇದ್ದಾರೆ. ಯಾವ ಸೈಜಿಗೆ ಹೇಳಿದಾರಲ್ಲ ಕಸ್ಟಮರ್, ಚಿಕ್ಕದಾಗಿರೋಂತಹ ಸೈಜ್ ಬೇಕು, ಹಾಗಾಗಿ ಕಸ್ಟಮೈಸ್ ಮಾಡ್ತಾ ಇದ್ದಾರೆ. ಆಗ್ರಿ ನೋಡಿ, ನಿಮ್ಮ ಕಣ್ಣು ಮುಂದೆನೆ ನಾವೀಗ ಈ ರೂಪ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ನಾನು ಹತ್ತಿ ಓಡಾಡ್ತಿದ್ದೀನಿ. ನೋಡ್ಬೋದು, ನಾನು ಶೂ ಹಾಕೊಂಡಿದ್ದೀನಿ ನೋಡಿ, ಓಡಾಡ್ತಿದ್ದೀನಿ, ಆಗ ಕುಣಿತೀನಿ. ಬನ್ನಿ, ಈಗ ಏನಾದರೂ ಆಗಿದೆಯಾ, ಅವ್ರು ಬಿಸಾಕಿದ್ದಾರೆ, ನಾನು ಓಡಾಡಿದ್ದೀನಿ, ತುಳಿದಿದ್ದೀನಿ, ನೋಡ್ರಿ ಜೋರಾಗಿ ತುಳಿತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಒಂಚೂರು ಎಲ್ಲಿಯಾದರೂ ನೋಡ್ಬೋದು, ಎಲ್ಲಾದರೂ ಕಲರ್ ಹೋಗೋದು ಅಥವಾ ಕ್ರ್ಯಾಕ್ ಆಯಿತು, ಬಿರುಕು ಬಿಡ್ತು, ಅಥವಾ ಏನಾದರೂ ಲೈನ್ಸ್ ಬಿತ್ತು ಅಂತ ಏನಾದ್ರು ಕಾಣಿಸ್ತಾ ಇದೆ? ಏನೂ ಕಾಣಿಸ್ತಿಲ್ಲ. ಅಷ್ಟು ಜಬರ್ದಸ್ತ್ ಆಗಿದೆ ಈ ಒಂದು ರೂಪು. ಬನ್ನಿ, ಈಗ ನಾವು ಯೂರೋಟೈಲ್ನ ಸ್ಟ್ರೆಂತ್ ಎಷ್ಟಿದೆ, ತಾಕತ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಈಗ ನಾವೇನಾದ್ರು ಓಡಾಡಿದ ತಕ್ಷಣ ಇದೇನಾದ್ರು ಬೆಂಡ್ ಆಗುತ್ತಾ, ಮನೆ ಮೇಲೆ ಹಾಕಿದಾಗ ನಮ್ಗೆ ಗೊತ್ತಾಗಬೇಕಲ್ಲ. ನೋಡಿ, ಇಲ್ಲ ನಾನು ವಾಕ್ ಮಾಡ್ತೀನಿ, ಈಗ ಆರಾಮಾಗಿ ವಾಕ್ ಮಾಡ್ತಿದ್ದೀನಿ. ಎಲ್ಲಾರ ಏನಾದ್ರು ಬೆಂಡ್ ಆಗುತ್ತೆ ಏನಂತ ನಮ್ಗೆ ಗೊತ್ತಾಗಬೇಕು. ಈಗ ನೋಡಿ, ಬನ್ನಿ ಇವಾಗ ನೋಡಿ, ಇಲ್ಲೆಲ್ಲ ನಾನು ವಾಕ್ ಮಾಡಿದ್ದೀನಿ. ನಾನು ಶೂ ಎಲ್ಲಿದೆ ಅಲ್ಲೇ ನೋಡಿ ಮಾರ್ಕ್ ನೋಡ್ತಾ ಇರಿ, ಒರೆಸ್ಬಿಟ್ಟು ತೋರಿಸ್ತೀನಿ. ಎಲ್ಲಾದ್ರೂ ನಿಮ್ಗೆ ಬೆಂಡ್ ಆಗಿರೋದು ಕಾಣಿಸ್ತಾ ಇದೆಯಾ? ನೋಡಿ, ಎಲ್ಲೂ ಕೂಡ ಯಾವುದೇ ರೀತಿಯ ಬೆಂಡ್ ಆಗಿಲ್ಲ, ಏನು ಕ್ರ್ಯಾಕ್ ಆಗಿಲ್ಲ, ಗೀಚ್ ಕೂಡ ಬಿದ್ದಿಲ್ಲ. ಇದು ಯೂರೋಟೈಲ್ನ ಸ್ಟ್ರೆಂತ್. ರೂಪ್ ಸೀಟು ತಗೋಬೇಕಾದ್ರೆ ಪ್ರತಿಯೊಬ್ರು ಮಾಡುವಂತಹ ಮಿಸ್ಟೇಕ್ಸ್ ಏನಪ್ಪ ಅಂತಂದ್ರೆ, ಪ್ರೈಸ್ ಹಿಂದೆ ಬಿದ್ದ್ಬಿಡ್ತೀರಾ. ನೀವು ಹೋಗಿ ಅಂಗಡಿಲಿ ಕೇಳ್ತೀರಾ, ನಮ್ಗೆ ಈ ಕಲರ್ ಬೇಕು ಅಂದ್ರೆ ಅವನಿಲ್ಲ, ಇರೋದು ಇದು ಎರಡೇ ಕಲರಲ್ಲಿ ಸಿಗುತ್ತೆ ಅಂತಾನೆ. ಡಿಸೈನ್ ನೋಡ್ತೀರಾ, ಬೇರೆ ಡಿಸೈನ್ ಇಲ್ಲ, ಇದು ಒಂದೇ ಡಿಸೈನ್ ಇದೆ ಅಂತ ಹೇಳ್ತಾನೆ. ನೀವು ವಾರಂಟಿ ನೋಡಕ್ ಹೋಗಲ್ಲ, ವ್ಯಾರಂಟಿ ಇದೆಯಾ ಆ ಕಾರ್ಡನ್ನು ನೀವು ಕೇಳಕ್ ಹೋಗಲ್ಲ. ಜಸ್ಟ್ ಅವ್ನು ಹೇಳಿದ ಕಲರ್ನ ನೋಡ್ತೀರಾ, ಅವ್ನು ಹೇಳಿದ ಒಂದೇ ಡಿಸೈನ್ ನೋಡ್ತೀರಾ, ಮತ್ತೆ ನೀವು ಕ್ವಾಲಿಟಿ ಬಗ್ಗೆ ಕೂಡ ಚೆಕ್ಕೇ ಮಾಡಲ್ಲ. ಆದ್ರೆ ಇನ್ ಮುಂದೆ ಇದ್ಯಾವುದು ತಪ್ಪನ ನೀವು ಮಾಡಬೇಡಿ. ಜಿಯೋ ರೂಫ್ ಅವರು 25 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಕಲರ್ಸ್ ಬಗ್ಗೆ ಮಾತಾಡ್ತೀರಾ, 45+ ಕಲರ್ಸ್ ಈ ಜಿಯೋ ರೂಫ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡಿಸೈನ್ಸ್ ಬೇಕಾ, 8+ ಡಿಸೈನ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇದಾವೆ. ಇನ್ನು ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಮಾರ್ಕೆಟ್ ಅಲ್ಲಿ ನಿಮ್ಗೆ 2 ಕೋಟಿಂಗ್ ಆಗಿರುವಂತಹ ರೂಪ್ಸ್ ಮಾತ್ರ ಸಿಗ್ತವೆ. ಆದ್ರೆ ಜಿಯೋ ರೂಪ್ ಅಲ್ಲಿ 4 ಕೋಟಿಂಗ್ ಆಗಿರುವಂತಹ ವಾರಂಟಿ ಆಗಿರುವಂತಹ ರೂಪ್ಸ್ ನಿಮ್ಗೆ ಸಿಗ್ತವೆ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ರೂಪ್ಸ್ ನ ಯಾರಾದ್ರೂ ಕೊಡಕ್ ಸಾಧ್ಯನಾ? ಬನ್ನಿ, ಜಿಯೋ ರೂಪ್ ಅವ್ರು ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಜಿಯೋ ರೂಪ್ ನ ಯಾವ್ಯಾವ ಎಲ್ಲ ಪ್ರಾಡಕ್ಟ್ಗಳು ಹೆಂಗಿದ್ವು, ಎಷ್ಟು ಕ್ವಾಲಿಟಿ ಆಗಿದ್ವು ಅಂತ ನೋಡಿದ್ವಿ, ಎಷ್ಟು ವೆರೈಟಿ ಆಗಿದ್ವು ಅಂತ ಸಿಕ್ತು. ಈಗ ನೀವು ಸೀಟ್ಸ್ ಹಾಕೋದು ಹೇಗೆ ಕೇಳಿ, ನಮ್ಮ ಮನೆ ಸೇಫ್ ಆಗಿರಲಿ, ಅಥವಾ ನಮ್ದು ಏನಾದ್ರು ಗೋಡಾನು, ಶಾಪು, ಶೆಡ್ಡು ಅಥವಾ ಕಾರ್ ಪಾರ್ಕಿಂಗ್ ಏನೋ ಆ ಏರಿಯಾ ಸೇಫ್ ಆಗಲಿ, ನೀರು ತೊಟ್ಟಿಕ್ಬಾರ್ದು, ಲಾಂಗ್ ಟರ್ಮಲ್ಲಿ ಬರಬೇಕು ಅನ್ನುವಂಥ ಆಶಾಭಾವನೆ ಇರುತ್ತೆ. ಆ ರೀತಿ ಯೋಚನೆ ಮಾಡೋರು ನೀವು ಜಿಯೋ ರೂಪ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ, ಮಲ್ಟಿಪಲ್ ಕಲರ್ಸ್ ಅಲ್ಲಿ ಸಿಗ್ತಾ ಇದೆ, ಮತ್ತೆ ವಾರಂಟಿ ಕಾರ್ಡ್ ಮಾರ್ಕೆಟ್ ಅಲ್ಲಿ ಯಾರು ಕೊಡ್ತಾ ಇಲ್ಲ. ಇವರು 25 ವರ್ಷಗಳವರೆಗೆ ವಾರಂಟಿ ಕಾರ್ಡ್ನ ಕೊಡ್ತಾ ಇದ್ದಾರೆ. ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಕಂಪನಿ ಇದು. 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ಜನರಿಗೆ ಕೊಡ್ತಾ ಇದೆ. ಹಾಗಾಗಿ ನೀವೇನಾದ್ರೂ ರೂಪ್ ಹಾಕಿಸ್ಬೇಕು ಅಂತ ನೋಡ್ತಾ ಇದ್ರೆ ತಪ್ಪದೆ ಜಿಯೋ ರೂಪ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಜಿಯೋ ರೂಪ್ ಬೇಕಂತಂದ್ರೆ ಕರ್ನಾಟಕದ ಯಾವ ಮೂಲೆಯಿಂದ ಆದ್ರೂ ನೀವು ಸಂಪರ್ಕ ಮಾಡಿ, ನೀವಿರುವಂತಹ ಸ್ಥಳಕ್ಕೆ ಅವರೇ ಡೆಲಿವರಿನೂ ಕೂಡ ಕೊಡ್ತಾರೆ. ಕೆಳಗಡೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕ ಮಾಡಿ, ಅವ್ರು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೊತ್ತು ನೀವು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.